ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುಜಾತ ನಂದಿಶೆಟ್ಟರ್ ಅವರು ಹಾನ್ಗಲಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಸುಜಾತ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸುಜಾತ ಅವರೇ, ಹಾನ್ಗಲಿಂದ ಇವತ್ತು ನಮ್ಮ ಖಾನಾವಳಿಗೆ ಬಂದಿದ್ದೀರಾ. ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಹೊಯ್ಯಪ್ಪಳ ಮಾಡ್ತಾ ಇದ್ದೀನಿ ಇವತ್ತು. ಹೊಯ್ಯಪ್ಪಳನ ಹಾನ್ಗಲ್ ಸ್ಪೆಷಲ್ ಇದು? ಹಾನ್ಗಲ್ ಸ್ಪೆಷಲ್. ಹೌದಾ? ಈ ಹೊಯ್ಯಪ್ಪಳಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅಕ್ಕಿ ಬೇಕು, ಬೆಳ್ಳುಳ್ಳಿ, ಖಾರದ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಕಾಳು, ಉಪ್ಪು. ಓಕೆ, ಇದಿಷ್ಟು ಹೊಯ್ಯಪ್ಪಳಕ್ಕೆ. ಇದೇನಿದು ಹಿಟ್ಟು ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ? ಹಿಟ್ಟು ಅಂದ್ರೆ ಮೊದಲದು ಇಲ್ಲಿ ಬಂದ್ ಮಾಡಕ್ಕಾಗಲ್ಲ. ಅಕ್ಕಿನ 3 ದಿವಸ ನೆನೆ ಇಡ್ಬೇಕು. ಅದನ್ನ ಯಾವ್ದನ್ನ ಅಕ್ಕಿ ಮೊದಲು 3 ದಿವಸ ನೆನೆ ಇಡ್ಬೇಕು. ಓಕೆ. 3ನೇ ದಿವಸ ನೈಟ್ ಸಾಬು ಅಕ್ಕಿ 1 ಕಪ್ ಅಕ್ಕಿಗೆ 1 ಸ್ಪೂನು ಅಥವಾ 2 ಸ್ಪೂನ್ ಸಾಬು ಅಕ್ಕಿ ನೆನೆ ಇಡ್ಬೇಕು. ಓಕೆ. 3ನೇ ದಿನ ಆದ್ಮೇಲೆ ಅದಕ್ಕೆ ಹಾಕೋದು. ಓಕೆ. ಮಾರನೇ ದಿನ ಬೆಳಗ್ಗೆ ಅಕ್ಕಿ ಮತ್ತು ಸಾಬು ಅಕ್ಕಿ ರುಬ್ಬಿಡ್ಕೊಂತೀವಿ. ಸರಿ. ಆಮೇಲೆ ಇವೆಲ್ಲ ಪದಾರ್ಥಗಳದ್ ಮಿಕ್ಸ್ ಮಾಡಿ 1 ದಿವಸ ಬಿಡ್ಬೇಕು ಮತ್ತೆ. ಹೌದಾ? ಹಾಗಾದ್ರೆ ಓಕೆ, ಈಗ 3 ದಿನ ನೆನೆಸ್ಬೇಕು. ಸೊ ಅಕ್ಕಿ ಮತ್ತೆ ಇದನ್ನ ಯಾವ್ದು ಸಾಬಕ್ಕಿನ ನೆನೆಸ್ಬೇಕು ಅಂದ್ರೆ ಅಲ್ಲಿ ಮಾಡಕ್ಕಾಗಲ್ಲ ಅಂತ ನೀವು ಮಾಡ್ಕೊಂಡ್ ಬಂದಿದ್ದೀರಾ. ಅದಕ್ಕೆ ಇನ್ನೇನ್ ಹಾಕ್ತೀರಾ ಅದನ್ನ ನಾವು ಮಾಡಿ ತೋರ್ಸೋಣ. ಏನ್ ಹಾಕ್ಬೇಕು? ಜಾರ್ ತಗೊಳ್ಳಿ. ಅದಕ್ಕೆ ಏನಂತ ಹೇಳ್ತೀರಾ? ಇದು ಮಸಾಲೆ ಅಂತ? ಮಸಾಲೆ ಖಾರ ಅಂತ. ಮಸಾಲೆ ಖಾರ ಅಂತ. ಓಕೆ, ಸರಿ. ಹಾಗಾದ್ರೆ ಇದಿವಾಗ ಹಿಟ್ಟು ಮತ್ತೆ ತೋರ್ಸೋಣ. ಯಾಕಂದ್ರೆ ಫಸ್ಟ್ ಇವಾಗ ನೆನೆಸಿ ರುಬ್ಬಿ ಅದಕ್ಕೆ ನೀವೇನೋ ಒಂದು ಮಸಾಲೆ ಹಾಕ್ತೀರಾ. ಅದು ಏನೇನ್ ಹಾಕ್ತೀರಾ ಅಂತ ಹಾಕ್ಬಿಡಿ. ಸ್ಪೂನ್ ಕೊಡಿ. ಏನ್ ಫಸ್ಟ್ ಏನ್ ಹಾಕೋದು? ಮೊದಲು ಜೀರಿಗೆ ಹಾಕ್ತೀನಿ. ಜೀರಿಗೆ ಎಷ್ಟು? 2 ಲೋಟಕ್ಕೆ 1 ಕಪ್ 1 ಚಮಚ ಹಾಕ್ತೀನಿ ನಾನು. 2 ಲೋಟ ಅಕ್ಕಿಗ 1 ಚಮಚ ಹಾಕ್ತೀನಿ. ಓಕೆ. ಇದಿವಾಗ 2 ಲೋಟ ಅಕ್ಕಿದು ಹಿಟ್ಟಿದೆ. ಓಕೆ. ಜೀರಿಗೆ 2 ಚಮಚ, ಮತ್ತೆ ಕೊತ್ತಂಬರಿ ಕಾಳು 1 ಚಮಚ, 1 ಸ್ಪೂನಾ? ಸರಿ. ಓಕೆ. ಮತ್ತೆ ಖಾರದ ಪುಡಿ ಹಾಕ್ತೀನಿ. ಖಾರದ ಪುಡಿ ತಗೊಳ್ಳಿ. ಖಾರದ ಪುಡಿ ಅವ್ರವ್ರ ಖಾರ ಎಷ್ಟು ಬೇಕಷ್ಟು ನಾನು 1 ಸ್ಪೂನ್ ಹಾಕ್ತೀನಿ. ಓಕೆ. 1 ಅಥವಾ 2 ಸ್ಪೂನ್. ಸ್ವಲ್ಪ ಖಾರ ಜಾಸ್ತಿನೇನಾ? ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಓಕೆ, ಸರಿ. ಆಮೇಲೆ ಬೆಳ್ಳುಳ್ಳಿ ಕೊಡಿ. ಬೆಳ್ಳುಳ್ಳಿ ಎಷ್ಟು ಹಾಕ್ಬೇಕು? ಅದು ರುಚಿಗೆ ತಕ್ಕಷ್ಟು ಅಷ್ಟೇ. ಕೆಲವ್ರಿಗೆ ಜಾಸ್ತಿ ಅಂದ್ರೆ ಅವ್ರು ಜಾಸ್ತಿ ತಿನ್ನಲ್ಲ, ಅವ್ರು ಸ್ವಲ್ಪ ಕಡಿಮೆ ಹಾಕೊಂತಾರೆ. ಓಕೆ. ಸ್ವಲ್ಪ ಮತ್ತೆ ಕೊತ್ತಂಬರಿ ಸೊಪ್ಪು. ಇದು ಹಳೆ ಸಂಪ್ರದಾಯ ಅಡುಗೆನಾ? ಹೌದು, ಬಹಳ ವರ್ಷದಿಂದ ಹಳೇದು ಅಡುಗೆ. ಹೌದಾ? ಓಕೆ. ಕರಿಬೇವಿನ ಸೊಪ್ಪು. ಕರಿಬೇವು ಅಂದ್ರೆ ಮುಂಚೆಲ್ಲ ಏನಾದ್ರೂ ವಿಶೇಷ ಅಡಿಗೆ ಅಂತ ಇದನ್ನ ಮಾಡ್ತಾ ಇದ್ರೆ? ಯಾಕಂದ್ರೆ ನಮ್ಮಲ್ಲಿ ಇದನ್ನ ಹಪ್ಪಳ ಮಾಡಿದ್ರೆ ತಿಂಡಿನೇ ಮಾಡಲ್ಲ ಇಡೀ ದಿವಸ. ಮಧ್ಯಾಹ್ನ ಊಟ, ಬೆಳಗ್ಗೆ ತಿಂಡಿ ಎಲ್ಲ ಇದನ್ನ ತಿಂತಾರೆ, ಹಸಿ ಹಪ್ಪಳ. ಹೌದಾ? ಓಕೆ. ಅಷ್ಟು ರುಚಿ ಇರುತ್ತೆ ಅಂತ ಆಯ್ತಾಗಾದ್ರೆ. ಓಕೆ, ಸರಿ. ಆಮೇಲೆ ಉಪ್ಪು ಕೊಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಓಕೆ. ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಎಲ್ಲದಕ್ಕಿಂತ ಉಪ್ಪು ಚೆನ್ನಾಗಿ ಕರೆಕ್ಟ್ ಆಗಿದ್ರೆ ಮಾತ್ರ ರುಚಿ ಇರೋದು. ಆಯ್ತಾ? ಇದನ್ನ ನೀರ್ ಹಾಕಿ ರುಬ್ಬೋದು. ಹೌದಾ? ನೀರ್ ಎಷ್ಟು ಹಾಕ್ಬೇಕು? ಸ್ವಲ್ಪ ಹಾಕಿ. ನೀರ್ ಹಾಕ್ಲಾ? ಸಾಕು ಸಿಡಿಯತ್ತದು. ಸ್ವಲ್ಪ ಹಾಕಿ ಮತ್ತೆ. ಓಕೆ. ಇದಿಷ್ಟು ನೆನೆಸಿದ ಅಂದ್ರೆ ಇವಾಗ ನೀವು ಆ ಹಿಟ್ಟು ರೆಡಿ ಮಾಡಿದೀರಾ. ಸೊ ನೆನೆಸಿದ ಅಕ್ಕಿ, ಇದು ಸಾಬುದಾನ ಏನದು ಸಾಬಕ್ಕಿ ಅಂತೀರಾ, ಅದಕ್ಕೆ ಈ ಮಿಶ್ರಣವನ್ನ ಹಾಕಬೇಕು. ರುಬ್ಬಿ ಆದ್ಮೇಲೆ ಇದಕ್ಕೂ ಮಿಕ್ಸ್ ಮಾಡ್ಬೇಕು ಅದನ್ನ. ಸರಿ, ರುಬ್ಬಿ ಕೊಡ್ತೀನಿ ಹಾಗಾದ್ರೆ. ಆಯ್ತು. ನೀವು ಹೇಳಿದಾಗೆ ಇದೊಂಥರ ಈ ತರ ಚಟ್ನಿ ತರ ಆಗ್ಬೇಕಾ? ಇದನ್ನ ನಾವು ರುಬ್ಬಿರ್ತೀವಲ್ಲ ಅಕ್ಕಿ ಮತ್ತೆ ಸಾಬುದಾನಕ್ಕೆ ಹಾಕೋದು. ಇದೇ ಚಟ್ನಿ ಕಲ್ಸೋದು. ಇವಾಗ ಆಲ್ರೆಡಿ ನೀವು ಅದನ್ನ ರೆಡಿ ಮಾಡಿದೀನಿ ಅಲ್ವಾ? ಇದೇನಾದ್ರು ಈ ತರ ಆಗುತ್ತೆ. ಕಲ್ಸಿದ ತಕ್ಷಣ ಈ ತರ ಆಗತ್ತೆ. ಓಕೆ. ಇದನ್ನ 1 ದಿವಸ ಇಡ್ಬೇಕು ಮತ್ತೆ. ಓಕೆ. ಅದನ್ನ ಹಾಕಿದ್ಮೇಲೆ 1 ದಿನ ಇಡಬೇಕು. ಇದು ಇವಾಗ ನಿನ್ನೆ ಮಾಡಿದ್ದೀರಾ? ನಿನ್ನೆ ರೆಡಿ ಮಾಡಿದ್ದು ಇವತ್ತು ಮಾಡ್ತಾ ಇದ್ದೀನಿ. ಓಕೆ. ಇದೆಲ್ಲ ದಿಢೀರ್ ಅಂತ ಆಗುವಂತದ್ದು ಅಲ್ವೇ ಅಲ್ಲ. ಓಕೆ. ಹಾಗಾಗಿ ಇದು ರೆಡಿ ಆಗಿದೆ ಅಲ್ವಾ? ಈಗೇನ್ ಮಾಡೋದು? ಈಗ ಒಂದು ಪಾತ್ರೆ ಕೊಡಿ. ಪಾತ್ರೆಯಲ್ಲಿ ನೀರು ಕೊಟ್ಬಿಡಿ. ಹೌದಾ? ಇದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟಿದ್ದೀರಾ? ಒಲೆ ಮೇಲೆ ಇಡಬೇಕಾ? ಒಲೆ ಮೇಲೆ. ಓಕೆ, ಹಚ್ಬಿಡಿ. ಇದಿವಾಗ ನೀರು ಕುದಿಬೇಕಾ? ಓಕೆ, ಸರಿ. ಸುಜಾತ ಅವರೇ, ನೀರು ಕುದಿತಾ ಇದೆ ಈಗ. ಹಿಟ್ಟು ಪ್ಲೇಟಲ್ಲಿ ಹಾಕೊಂಡು ಬೇಯಿಸೋಣ ಹಪ್ಪಳ. ಹೌದಾ? ಇದಿವಾಗ ಆ ಪ್ಲೇಟು ಹಾಗೆ ಇರ್ಲಿನಾ? ಇಲ್ಲ, ತೆಗಿಬೇಕು. ಅದನ್ನು ತೆಗಿತೀನಿ. ಅಂದ್ರೆ ನೀರು ಕುದಿಯುವಾಗ ಮುಚ್ಚಬೇಕು, ಆವಾಗ ಬೇಗ ನೀರು ಉಗಿ ಬರುತ್ತೆ ಅಂತ. 1 ಸ್ಪೂನ್ ಕೊಡಿ ಈ ಹಿಟ್ಟಿಗ. ಹಿಟ್ಟಿಗೆ 1 ಸ್ಪೂನ್ ಕೊಡಿ. ಸೌಟು
ಇವಾಗ ಒಂದಿನ ಇಟ್ಟಿರೋದ್ರಿಂದ ಸ್ವಲ್ಪ ಹುಳಿ ಬಂದಿರುತ್ತೆ. ಹುಳಿ ಅಂದ್ರೆ ಹುಳಿನೇ ಇರ್ಬೇಕ್ರಿ ಇದು ಹಪ್ಪಳ. ಹೌದಾ? ಒಂದು ನಿಮಿಷ ಆ ಕಡೆಗೆ ಇಟ್ಕೊಂಡು ಇಡ್ರಿ. ಇದು ಮಾಡ್ತಾ ಇರ್ತೀರಾ ಮನೇಲಿ? ವರ್ಷಕ್ಕೆ ಒಂದ್ಸರಿ ಒಂದು 10-15 kg ಮಾಡ್ತೀವ್ರಿ ನಾವು. 10-15 kg ಅಕ್ಕಿ ತಂದ್ಬಿಟ್ಟು ಮಾಡ್ತೀವಿ. ಆದ್ರೆ ನಾವು ಈ ತರ ಮಾಡಲ್ರಿ. ನಾವು ಸ್ಟ್ಯಾಂಡ್ ಇಡ್ತೀವಿ. ಒಂದ್ಸರಿ ಇಟ್ರೆ 10 ಹಪ್ಪಳ ಬೇಯ್ಬೇಕು, ಆ ತರ ಮಾಡ್ತೀವಿ. ಈ ತರ ಹಿಂಗ್ ಮಾಡಿದ್ರೆ ರೌಂಡ್ ಶೇಪ್ ಬರುತ್ತೆ ಇದು ಹಪ್ಪಳ. ಅಂದ್ರೆ ಒಂದ್ ಸ್ವಲ್ಪ ಹಾಕೊಂಡು ಈ ತರ ಮಾಡ್ಬೇಕು. ಈ ತರ ನೋಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇದನ್ನ ಇಡ್ತೀವಿ. ಈಗ ಈ ತರ ಇಡ್ತೀವಿ. ಓಕೆ. ನೀವ್ ಹೇಳುದು ಆ ಸ್ಟ್ಯಾಂಡ್ ಅಂಗಡಿಗಳಲ್ಲಿ ನಾವೀಗ ಸಿಗುತ್ತಾ? ಎಲ್ಲಿ? ಹಾನಗಲ್ ಇಲ್ಲೂ ಎಲ್ಲ ಕಡೆ ಸಿಗುತ್ತಾ? ಎಲ್ಲ ಸಿಗತ್ರಿ. ಹಾವೇರಿ ಆ ಕಡೆ, ಸಾಗರ ಆ ಸೈಡ್ ಈ ತರ ಈಗ ಬರ್ಬೇಕ್ರಿ. ಈ ತರ ಬಂದ ತಕ್ಷಣ ಇದನ್ನ ಮತ್ತೆ ಈ ತರ ಹಿಂಗೆ ದಬ್ಬಾಕ್ತಿವಿ. ಓ, ಇಮಿಡಿಯೇಟ್ ಆಗಿ ಒಂದ್ಸತಿ ಅದ್ ಮಾಡಿದ ತಕ್ಷಣ ಈ ಪ್ಲೇಟಾ? ಅದು ರೆಡಿನೇ ಇಟ್ಕೋಬೇಕ್ರಿ ಹಿಟ್ಟು. ಓಕೆ. ಅಂದ್ ಇದನ್ನ ಮಾಡಂಗಿಲ್ಲ. 2 ಹಪ್ಪಳ ಇದನ್ನ ಮಾಡ್ತೀನಿ, ಆಮೇಲೆ ಈರುಳ್ಳಿ ಇಟ್ಟು ಮಾಡ್ತೀನಿ. ಈ ತರ ಹಿಂಗ್ ಮಾಡ್ಕೊಂಡ್ರು ಬರುತ್ತೆ. ಎಷ್ಟೊತ್ತು ಬೇಯ್ಬೇಕಿದು? ಎಷ್ಟೊತ್ತು ಬೇಯ್ಬೇಕು? ಬೆಂದತ್ರಿಗಲ್ಲ ಅದು. ಹೌದಾ? ಬೇಗ ಫಾಸ್ಟ್ ಬೇಯತ್ತೆ. ಬೆಂದ್ಬಿಟ್ಟಿರತ್ತೆ. ಈಗ 10-15 kg ಅಂದ್ರಲ್ಲ, ಎಷ್ಟು ಜನ ಮಾಡ್ತೀರಾ ಮನೇಲಿ? ಯಾರೆಲ್ಲ ಇದ್ದೀರಾ? 4 ಜನ ಬೇಕ್ರಿ ಇದನ್ನ ಹಪ್ಪಳ ಮಾಡಕ್ಕೆ. ಈಗ ಮನೇಲಿ ಯಾರೆಲ್ಲ ಇದ್ದೀರಾ ಅಲ್ಲಿ ಹಾನಗಲ್ಲಲ್ಲಿ? ಈಗ ನಮ್ಮ ಅತ್ತೆ ಇದೀವಿ, 5 ರೀ. ಆಮೇಲೆ ನಮ್ಮ ಮೈದ್ನ ಇದಾರೆ, ಮೈದ್ನನ್ ಹೆಂಡತಿ. ಓಕೆ. ಎಲ್ಲ ಸೇರ್ಕೊಂಡು ಮಾಡೋದಾ? ಎಲ್ಲ ಸೇರ್ಕೊಂಡು ಮಗ ಸೊಸೆ. ಆಯ್ತಾ? ಇಷ್ಟೇನಾ? ಆಯ್ತು, ರೆಡಿ ಹಪ್ಪಳ. ಓಕೆ. ಇದನ್ನ ಒಂದು ನೀರ್ ಇಟ್ಕೊಂಡಿರ್ಬೇಕು ಒಂದು ತಟ್ಟೆಗೆ. ಇಟ್ಕೋಬೇಕ್ರಿ. ಓಕೆ. ಅದಕ್ಕೆ ಹಾಕೋದಾ? ಅಂದ್ರೆ ಒಂದ್ಸತಿ ನೀವು ಈ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಬೇಗ ಬೇಗ ಆಗತ್ತೆ. ಹಪ್ಪಳ ಮಾಡೋದ್ ಬೇಗ ಆಗತ್ರಿ. ಆದ್ರೆ ಈ ಮಾಡೋದ್ ಇಟ್ಕೊಳ್ಳೋದಿಗೆಲ್ಲ ಕಷ್ಟ. ಒಂದ್ 3 ದಿನದ ಕೆಲಸ. ಓಕೆ ಓಕೆ. ಈ ತರ. ಓಕೆ. ಇದು ತೆಗಿತೀನಿ ಈಗ. ಇದನ್ನ ಹೇಗೆ ತೆಗಿತೀರಾ? ಇದು ಇಷ್ಟೇನಾ? ಇಷ್ಟು ಹಿಂಗ್ ಮಾಡಿದ್ರೆ ಹಿಂಗ್ ಬಂದ್ಬಿಡತ್ತೆ. ಓಕೆ ಓಕೆ. ಸೊ ಇವಾಗ ಇದನ್ನ ನೀವ್ ಹೇಳಿದ್ರಲ್ಲ, ತುಂಬಾ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ತಿಂಡಿಗೆ ತಿನ್ನೋದು. ಮತ್ತೆ ಅಷ್ಟೊಂದು ಮಾಡ್ಕೊಂಡು ಏನ್ ಮಾಡ್ತೀರಾ? 10-15 kg ಮಾಡಿದ್ದು ಪ್ಲೇಟ್ ಕೊಡಿ. 10-15 kg ಅಂದ್ರೆ ಇದನ್ನ ಒಣಗಿಸ್ತೀವ್ರಿ. ಇದನ್ನೇ ಬಿಸಿಲಲ್ಲಿ ಒಣಗಿಸ್ತೀವಿ. ಇದು ಹಸಿ ಹಪ್ಪಳ ಆದ ತಕ್ಷಣ ಒಣಗಿಸ್ತೀವಿ. ಒಣಗಿಸಿ ಮತ್ತೆ 1 ವರ್ಷ ಇಟ್ಟು ತಿನ್ಬೋದು, 1 ವರ್ಷ 2 ವರ್ಷ ಇಟ್ಟು ತಿನ್ಬೋದು. ಓಕೆ ಓಕೆ. ಹಾಗಾಗಿ ಜಾಸ್ತಿ ಮಾಡ್ತೀನ. ಈರುಳ್ಳಿ ಹಪ್ಪಳ ಹಾಕ್ತೀನಿ. ಇದಕ್ಕೊಂದು ಈರುಳ್ಳಿ ಹಾಕ್ತೀರಾ? ಹಾಕ್ತೇನೆ. ಈರುಳ್ಳಿ ಹಪ್ಪಳ ಹೀಗೇನೂ ಮಾಡ್ಬೋದು. ಈರುಳ್ಳಿ ಬೇಕಾ ಇಷ್ಟ ರುಚಿ ಅನ್ಸಿದವರು ಅದನ್ನು ಮಾಡ್ಕೋಬಹುದು. ಓಕೆ, ಸರಿ ಸರಿ. ಬೇರೆ ಇನ್ನೇನು? ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕತ್ತಾ? ಓಕೆ ಓಕೆ, ಸರಿ. ಈ ತರ ಹಿಂಗೆ ಹಾಕ್ಬಿಟ್ರೆ ಸ್ವಲ್ಪ ಈರುಳ್ಳಿದು ಪರಿಮಳ ಚೆನ್ನಾಗಿ ಬರುತ್ತೆ, ರುಚಿ ಇರುತ್ತೆ ಅಂದ್ಬಿಟ್ಟು ಆ ತರ. ಇದಕ್ಕೆ ಹಸಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ನಮ್ಮಲ್ಲೆಲ್ಲ ಕೊಬ್ಬರಿ ಎಣ್ಣೆ ಹಾಕೊಂಡು ತಿಂತಾರೆ. ಹೌದಾ? ಓಕೆ. ಮತ್ತೆ ಖಾನಾವಳಿಗೆ ಮುಂಚೆ ಒಂದ್ಸಲ ಬಂದಿದ್ರಿ ನೀವು, ಅಡ್ಗೆನೂ ಮಾಡಿದ್ರಿ. ಹೇಗ ಅನಿಸ್ತು ನಿಮ್ಗೆ? ನಿಮ್ಮ ಅನುಭವ ಹೇಗಿತ್ತು? ಇಲ್ಲ, ನಮಗೆ ಬಸವ ಇದು ಚಾನಲ್ ಅವರಂತೂ ಬಹಳ ಪ್ರೋತ್ಸಾಹ ಕೊಟ್ರು. ಬಂದ್ರೆ ಅಷ್ಟು ಖುಷಿಯಿಂದ ನಮ್ಮನ್ನ ಕರ್ಕೊಂಡ್ ಬಂದು ಒಳಗೆಲ್ಲ ನಿಮ್ಗೆ ಏನ್ ಬೇಕು ಏನು ಎಲ್ಲ ಕೇಳಿದ್ರು. ನಮ್ಗೆ ಅವ್ರು ಮಾಡಿದ ಇದಕ್ಕೆ ನಾನು ಮತ್ತೊಂದ್ಸರಿ ಬರ್ಬೇಕು ಅಂತ ಹೇಳಿ. ಹೌದಾ? ಬಂದೇರಿ. ನಮಗೂ ಬಹಳ ಖುಷಿ ಆಯ್ತು. ಇಷ್ಟಪಟ್ಟು ಇನ್ನೊಂದ್ಸಲ ಬಂದು ಅಡಿಗೆ ಮಾಡ್ತಾ ಇದ್ದೀರಾ. ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ. ನೋಡ್ತೀರಾ ಬಸವ ಟಿವಿನ? ಎಲ್ಲ ನೋಡ್ತಾ ಇದ್ದೀನಿ. ಯಾವ್ದು ಪ್ರೋಗ್ರಾಮ್ಸ್ ನಿಮ್ಗೆ ಇಷ್ಟ ಆಗುತ್ತೆ? ಯಾವ್ದು ನೋಡ್ತೀರಾ? ಪ್ರವಚನ, ಆಮೇಲೆ ಅಡಿಗೆದು ಎಲ್ಲ ನೋಡ್ತೀನಿ. ಓಕೆ ಓಕೆ. ಅಂದ್ರೆ ವಚನ ಎಲ್ಲ ನಿಮ್ಗೆ ಹೇಳ ಅಭ್ಯಾಸ ಇದೆ ಅಂದ್ರೆ ಕೇಳ್ತೀರಾ? ಅದ್ರ ಬಗ್ಗೆ ಆಸಕ್ತಿ ಇದೆ? ಆಸಕ್ತಿ ಇದೆ ರೀ. ಮೊದಲು ಇರ್ಲಿಲ್ಲ ರೀ. ನಾ ಹಾನಗಲ್ಲಿಗೆ ಬಂದ್ಮೇಲೆ ನನ್ಗೆ ಅದ್ರ ಬಗ್ಗೆ ಬಹಳ, ವಚನದ ಬಗ್ಗೆ, ಶರಣರ ಬಗ್ಗೆ ಬಹಳ ಇಷ್ಟ. ನಾವು ಶರಣರ ಬಗ್ಗೆ ರೂಪಕ ಎಲ್ಲ ಮಾಡ್ತೀವಿ. ಹೌದಾ? ನಿಮ್ದೆಲ್ಲ ನೀವು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರಿ, ನಾಟಕ ಮಾಡೋದು, ಡ್ಯಾನ್ಸ್ ಮಾಡೋದು, ಆತರ ಎಲ್ಲ ನಿಮ್ಗೆ ತುಂಬಾ ಆಸಕ್ತಿ ಇದೆ. ಹೇಗೆ ಅದು, ಹೇಗೆ ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಬಂತು? ಅಂದ್ರೆ ಮದ್ವೆ ಆದ್ಮೇಲೆನಾ ಅಥವಾ ಮೊದಲಿಂದನೂ ನನಗೆ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ ಬಹಳ ಇಷ್ಟಪಡ್ತೀನಿ. ಓಕೆ ಓಕೆ, ಆಯ್ತಲ್ಲ. ಇದು ಇವಾಗ ಈರುಳ್ಳಿ ಹಾಕಿರೋದು ಒಂದು ಮಾಡ್ಬಿಡ್ತೀರಲ್ಲ? ಇದು ಇನ್ನೊಂದು ಮಾಡ್ತೀನಿ, ಸಾಕು. ಸರಿ. ಮತ್ತೆ ಬಸವಣ್ಣನವರ ವಚನದ ಬಗ್ಗೆ ಎಲ್ಲ ಏನು ಅನ್ಸುತ್ತೆ ನಿಮಗೆ? ಈಗ ಎಷ್ಟೊಂದು ಕಾರ್ಯಕ್ರಮ ನೋಡ್ತೀರಾ ನೀವು, ಅವ್ರದ್ದು ವಚನದ ಬಗ್ಗೆ ಅಥವಾ ಅವರ ಆಚಾರ. ಇವಾಗ ನಮ್ಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಬಸವಣ್ಣನವರು ಅಂದ್ರೆ ಬಹಳ ಒಳ್ಳೆಯ ನಮ್ಮ ಜೀವನಕ್ಕೆ ಬೇಕಾದ ಮೆಸೇಜ್ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಮಗೆ? ಬಸವಣ್ಣವ್ರ ಬಗ್ಗೆ ಹೇಳಿದ, ಅದನ್ನ ಹೇಳೋದು, ಅವರೆಲ್ಲ ಕಷ್ಟಪಟ್ಟಿರೋದು, ಅವ್ರು ಮಾಡಿರೋ ಸನ್ನಿವೇಶಗಳು ನೋಡ್ಬಿಟ್ರೆ, ಅವ್ರವ್ರ ಚರಿತ್ರೆ ಓದಿದಾಗ ಗೊತ್ತಾಗತ್ತೆ ಏನೆಲ್ಲ ಕಷ್ಟಪಟ್ಟಿದಾರ ಅನ್ನೋದು
ನೋಡಿ ಹೇಳೋದಲ್ಲ, ಓದಿ ತಿಳ್ಕೊಂಡ್ರೆ ಹೌದೌದು ಗೊತ್ತಾಗತ್ತೆ. ಯಾಕಂದ್ರೆ 12ನೇ ಶತಮಾನದಲ್ಲೇ ಒಂದು ಸ್ತ್ರೀ ಪುರುಷರ ಸಮಾನತೆ ಬಗ್ಗೆ ಎಲ್ಲಾರು ಶಿವಶರಣೆಯರು ಕಸದಿಂದ ಹೊಡೆದು ಅಕ್ಕಿ ಎಲ್ಲ ಇದಕ್ಕೆಲ್ಲ ಇವರೆಲ್ಲ ನೋಡ್ಬಿಟ್ರೆ ಅದು ಮಾಡಿರೋ ಕಷ್ಟ ಅಷ್ಟಿಷ್ಟಲ್ರಿ. ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ 12ನೇ ಶತಮಾನ ಅನುಭವ ಮಂಟಪದಲ್ಲಿ ಶಿವಶರಣೆಯರ ಬಗ್ಗೆ ಬಹಳ ಹೇಳಂತ ವಿಷಯ. ಸೊ ನೀವೆಲ್ಲ ಏನಾದ್ರೂ ಸಂಘ ಸಂಸ್ಥೆ ಅಂತ ಹೋಗ್ತೀರಾ, ಹೇಗೆ ಇದ್ರ ಬಗ್ಗೆ ಎಲ್ಲ ಬೇರೆಯವರಿಗೆ ಜನರಿಗೆಲ್ಲ ಹೇಗೆ ಹೇಳ್ತೀರಾ? ಶರಣ ಸಂಗಮ ಇದೆ, ಕದಳಿ ವೇದಿಕೆ ಇದೆ, ನಾವು ಪ್ರತಿ ತಿಂಗಳು ಹೋಗ್ತೀವಿ. ಹೌದಾ? ಪ್ರತಿ ತಿಂಗಳು. ಓಕೆ. ಎಷ್ಟು ಜನ ಇದ್ದಾರೆ ಮೆಂಬರ್ಸು? ತೆಗೆದ್ಬಿಡಿ ಹಾಗಿದ್ರೆ. ಇದು ಹಿಟ್ಟು ತೆಗೆದಿಟ್ಬಿಡ್ಲಾ? ಇದನ್ನ ನೀರಿಗೆ ಇಟ್ಕೊಂಡು ಅಂದ್ರೆ ತಣ್ಣಗಾಗ್ಬೇಕು ಅಂತ. ಓಕೆ ಓಕೆ ಸರಿ. ಯಾವ ಥರ ಏನೆಲ್ಲ ಕಾರ್ಯಕ್ರಮಗಳು ಮಾಡ್ತೀರಾ ನೀವು? ಕದಳಿ ವೇದಿಕೆ ಅದೆಲ್ಲ ಹೇಳಿದ್ರಲ್ಲ. ನಾವು ಮಹಿಳಾ ಮಂಡಲದಲ್ಲಿ ನಾಟಕ ಮಾಡೋದು, ರೂಪಕ ಮಾಡೋದು, ಮತ್ತೆ ಡ್ಯಾನ್ಸ್, ವಚನದ ಬಗ್ಗೆ, ವಚನದ ಗಾಯನ ಆ ಥರ ಎಲ್ಲ ಮಾಡ್ತೀರಾ? ಜಾನಪದ ಇವೆಲ್ಲ ಮಾಡ್ತೀವಿ. ಹೌದಾ? ಅಂತೂ ತುಂಬಾ ಆಕ್ಟಿವ್ ಆಗಿದ್ದೀರಾ. ಓಕೆ. ಈಗ ಆಗಿದೆಯಾ ಅದು? ಚೆಕ್ ಮಾಡ್ತೀರಾ? ಅದನ್ನ ತೆಗಿತೇನ್ರಿ. ಇದು ಸ್ವಲ್ಪ ಸಾಧಾರಣ ಒಂದು ನಿಮಿಷ ಇಡ್ಬೇಕಾಗುತ್ತಾ? ಒಂದ್ ಸೈಡ್ ಒಂದ್ ಹಪ್ಳ ತೆಗೆದ್ರೆ ಒಂದ್ ರೆಡಿ ಆಗತ್ತೆ. ಒಂದು ನಿಮಿಷ ಅಂತ ಲೆಕ್ಕ. ಇದು ಹೊಸದಾಗಿ ಕಲಿಯೋರಿಗೆ ಏನ್ ಬೇಕು? ಎಣ್ಣೆ ಕುಡಿ. ಇದಕ್ಕೆ ಎಣ್ಣೆ ಹಾಕಿ ತೆಗೆದು ಬಿಡ್ಬೇಕು ತಿನ್ನಕ್ಕೆ. ಓಕೆ. ಈಗ ಹೊಸದಾಗಿ ಅದು ಕಲಿಬೇಕು ಅನ್ನೋರಿಗೆ ಒಂದ್ ನಿಮಿಷ ಅಂತ ಇಟ್ಕೋಬೋದಾ? ಒಂದ್ ನಿಮಿಷ ನಾವ್ ಇದನ್ನ ಹಿಟ್ಟು ಹಾಕೊಂಡು ಹಿಂಗ್ ಇದು ಮಾಡಿದ್ರೆ ಅದು ರೆಡಿ ಆಗುತ್ತೆ. ಓಕೆ ಓಕೆ ಸರಿ. ಈಗ ನೀವು ತುಂಬಾ ಏನದು ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ಎಷ್ಟು 15 kg 10 kg ಮಾಡಿದವರಲ್ವಾ? ಈಗ ಹೊಸದಾಗಿ ಮಾಡೋರಿಗೆ ಸ್ವಲ್ಪ ಟೈಮು ಅದೆಲ್ಲ ಹೇಳ್ಬೇಕಾಗತ್ತೆ ಅಲ್ವಾ? ಆಯ್ತು, ಇದನ್ನ ತೆಗಿತೀರಾ ಈಗ? ಓಕೆ. ಇದು ಸ್ವಲ್ಪ ತಣ್ಣಗೆ ಮಾಡ್ತೀರಾ? ಇದಕ್ಕೆ ಹಾಕ್ತೀರಾ ಅಥವಾ ಹಾಗೆ ಇದ್ರೂ ಪರವಾಗಿಲ್ಲ, ಆಮೇಲೆ ಬರುತ್ತೆ. ಓಕೆ. ಮತ್ತೆ ನೀವು ವಚನ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತೀನಿ ಅಂತ ಹೇಳಿದ್ರಿ, ಮತ್ತೆ ಯಾವುದೋ ಕದಳಿ ವೇದಿಕೆಗೆಲ್ಲ ಹೋಗ್ತೀರಾ ಅಂತ ಹೇಳಿದ್ರಿ. ವಚನ ಗಾಯನೂ ಗೊತ್ತಿದೆ ಅಂತ ಅನ್ಕೊಂತೀನಿ. ಲಾಸ್ಟ್ ಟೈಮ್ ಹೇಳಿದ್ದೀರಾ ಅಲ್ವಾ? ಹೌದಾ? ಹಾಗಾದ್ರೆ ಇದು ಸ್ವಲ್ಪ ಬಿಸಿ ಇದೆ, ತಣ್ಣಗಾಗುವವರೆಗೆ ನಮಗೋಸ್ಕರ ಒಂದು ವಚನ ಹೇಳ್ತೀರಾ? ಹೇಳಿ. ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿ ನೋಡಿದರೆ ಹುರುಳಿಲ್ಲವಯ್ಯ, ವಿಚಾರಿಸಿ ನೋಡಿದರೆ ಹುರುಳಿಲ್ಲವಯ್ಯ, ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿ ನೋಡಿದರೆ ಹುರುಳಿಲ್ಲವಯ್ಯ, ಪ್ರಪಂಚದಾಡಂಬಿನಲ್ಲಿ ಎನ್ನದೊಂದು ರೂಹು ಮಾಡಿ, ಪ್ರಪಂಚದಾಡಂಬಿನಲ್ಲಿ ಎನ್ನದೊಂದು ರೂಹು ಮಾಡಿ, ನೀವಿರಿಸಿದಿರಯ್ಯ ಕೂಡಲ ಸಂಗಮ ದೇವ, ನೀವಿರಿಸಿದಿರಯ್ಯ ಕೂಡಲ ಸಂಗಮ ದೇವ, ಎನ್ನ ಚಿತ್ತವು ಹತ್ತಿಯ ಹಣ್ಣು, ಎನ್ನ ಚಿತ್ತವು ಹತ್ತಿಯ ಹಣ್ಣು, ಎನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ. ಬಹಳ ಸೊಗಸಾಗಿ ಹೇಳಿದ್ದೀರಾ. ಬಹಳ ಏನದು ಅರ್ಥಗರ್ಭಿತವಾಗಿದೆ. ಒಳ್ಳೆ ಪ್ರತಿಯೊಂದು ವಚನನೂ ಒಳ್ಳೊಳ್ಳೆ ಅರ್ಥ ಇರುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಆಯ್ತಾ? ಇದು ಆಯ್ತು, ಟೇಸ್ಟ್ ಮಾಡೋಣ. ಇದನ್ನು ತೆಗೆದು ಬಿಡ್ತೀರಾ? ತೆಗೆದು ಟೇಸ್ಟ್ ಮಾಡೋಣ. ಸರಿ ಸರಿ. ಅದು ಒಂದ್ಸತಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ತೆಗಿಲಿಕ್ಕೆ ಈಸಿ ಆಗತ್ತೆ ಅಂತನಾ? ಸ್ವಲ್ಪ ನೀರ್ ಇಟ್ಕೊಂಡೇ ಇದನ್ನ. ನೀರ್ ಇಟ್ಕೊಂಡು ಕೆಲವ್ರಿಗೆ ಕೈಯಲ್ಲಿ ಬರ್ಲಿಲ್ಲ ಅಂದ್ರೆ ಸ್ಪೂನ್ ಅಲ್ಲಿ ತೆಗಿಬಹುದು. ಓಕೆ ಓಕೆ ಸರಿ. ಇದು ಆಯ್ತಲ್ವಾ? ಸೊ ಇದೇನಿದು? ಇದು ಈ ಹಪ್ಪಳ ಇದೆ ಏನಿದು? ಒಣಗಿಸಿರೋದ? ಹಸಿ ಹಪ್ಪಳ ತಿನ್ನಕ ಆಯ್ತ್ರ ಇದನ್ನ ಪ್ಲೇನ್ ಅಲ್ಲಿ ಮಾಡಿ ಹಿಂಗೆ ಮಾಡಿ ಇನ್ನು ಒಣಗಿಸೋದು ಸೀರೆಯಲ್ಲಿ ಅಥವಾ ಪಂಜೆಯಲ್ಲಿ ಒಣಗಿಸಿ ಅದನ್ನ ತಗೊಂಡ್ ಬಂದು ಒಣಗಿಸಿ ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸ್ಬೇಕು. 1 ವರ್ಷ 2 ವರ್ಷ ಇಟ್ಟರು ಏನ್ ಕೆಡಲ್ಲ. 1 ವರ್ಷ 2 ವರ್ಷ ಇಡ್ಬೋದಾ? ಎಷ್ಟು? ಒಂದು ಬಿಸಿಲು ಸಾಕಾ? ಒಂದು 10 ಗಂಟೆ ಬೆಳಗ್ಗೆ 9 ಗಂಟೆ ಹಾಕಿದ್ವಿ ಅಂದ್ರೆ 12 ಅಥವಾ 1 ಗಂಟೆ ತೆಗೆದ್ ಬಿಡ್ಬೇಕ್ರಿ. ಓ, ಅಷ್ಟು ಬೇಗನೆ ಆಗ್ಬಿಡುತ್ತೆ? ಇಲ್ಲಾಂದ್ರೆ ಪುಡಿ ಪುಡಿ ಆಗತ್ರಿ ಹಪ್ಪಳ. ಓಕೆ ಓಕೆ. ಹಾಗಾಗಿ ಅದನ್ನ ತೋರ್ಸೋಣ ಅಂತಂದ್ರೆ ಇದನ್ನ ಏನ್ ಮಾಡೋದು ಮತ್ತೆ? ಎಣ್ಣೆಲಿ ಕರಿಯೋದಾ? ಎಣ್ಣೆಲಿ ಕರಿಯೋದ್ರಿ. ದಿನ ಮತ್ತೆ ಮಳೆಗಾಲದಲ್ಲೆಲ್ಲ ಬೇಕಲ್ಲ ಹಪ್ಪಳ, ಅದು ಏನಾದ್ರೂ ಊಟದ ಜೊತೆಗೆ ಬೇಕಲ್ಲ, ಅವಾಗೆಲ್ಲ ಮಾಡಿ ಇಟ್ಕೊಂತೀವಿ, ಅವಾಗ ತಿನ್ನೋದಿಲ್ಲ. ಓಕೆ. ಒಂದು ಡಬ್ಬದಲ್ಲೆಲ್ಲ ತುಂಬಿ ಇಟ್ಟಿರ್ತೀರಾ? ಎಷ್ಟು ಡಬ್ಬ ಆಗುತ್ತೆ? ಒಂದು 10-15 kg ಅಂದ್ರೆ? ಅವನ್ನ ಕಂದಿಸ್ತೀವಲ್ರಿ, ಒಂದ್ ಹೆಚ್ಚು ಕಡಿಮೆ ಅಂದ್ರೆ 300-400 ಹಪ್ಪಳ ಮಾಡಿರ್ತೀವಿ. 400 ಹಪ್ಪಳ ಇರುತ್ತೆ ಮನೇಲಿ.
ಭಾಳ ಸಂತೋಷ. ಒಂದು ಅಷ್ಟು ಶ್ರದ್ಧೆಯಿಂದ ಇಂಥ ಒಂದು ಪ್ರೋಸೆಸ್ ಇರೋದನ್ನ ಮಾಡ್ತಿರಲ್ಲ, ಅದು ಒಂದು ಇಂಪಾರ್ಟೆಂಟ್. ಸೊ ಆಗಿದೆ ಅಲ್ವಾ ಹಾಗಾದರೆ? ಆಗಿದೆ. ಓಕೆ, ಈಗ ಪ್ಲೇಟ್ ಕೊಡಿ. ಇದು ಪ್ಲೈನ್ ಹಪ್ಪಳ, ಇದು ಈರುಳ್ಳಿ ಹಪ್ಪಳ. ಓಕೆ, ಇದಕ್ಕೆ ಎಣ್ಣೆ ಹಾಕೊಂಡು ತಿನ್ರಿ. ಇದು ಎಣ್ಣೆ ಹೌದಾ? ಎಣ್ಣೆ ಹಾಕ್ಬೇಕಾ? ಯೂಶಲಿ ಎಣ್ಣೆ ಹಾಕೊಂಡೇ ತಿನ್ನೋದು. ಇದು ಹಸಿರು ಹಂಗೆ ತಿನ್ನಕ್ ಬರಲ್ಲ, ಇದು ಎಣ್ಣೆ ಹಾಕೊಂಡೇ ತಿನ್ನೋದು. ಓಕೆ ಓಕೆ. ವಿಭೂತಿ ಎಣ್ಣೆ ಹಾಕಿದ್ರೆ ಅದು ರುಚಿ ಚೆನ್ನಾಗಾಗತ್ತೆ ಅಂತ ಅಲ್ವಾ? ಯಾವ ಎಣ್ಣೆನೂ ಹಾಕ್ಬೋದಾ? ಕೊಬ್ಬರಿ ಎಣ್ಣೆ? ಕೊಬ್ಬರಿ ಎಣ್ಣೆ ಪ್ಯೂರ್, ಗಟ್ಟದ ಕೆಳಗೆಲ್ಲ ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಆ ಕೊಬ್ಬರಿ ಎಣ್ಣೆ ಹಾಕೊಂಡ್ರಂತ ಇನ್ನೂ ಟೇಸ್ಟ್. ಹೌದಾ? ಓಕೆ, ಸರಿ. ಸೊ ಹೊಯ್ಯ ಹಪ್ಪಳ ರೆಡಿ ಇದೆ, ರುಚಿ ನೋಡೋದಕ್ಕೆ ಅಲ್ವಾ? ಓಕೆ, ಸರಿ. ನೋಡಿ ಟೇಸ್ಟ್ ಮಾಡಿ ಹೇಳಿ. ಓಕೆ, ಇದೊಂದು ಸ್ಪೆಷಲ್ ಆಗಿ ಅದು ವಿಧಾನ ನೋಡಿನೇ ಖುಷಿ ಆಯಿತು ನನಗೆ. ಇಷ್ಟು ಆಸಕ್ತಿಯಿಂದ ಮಾಡಿದ್ದೀರಾ. ಭಾಳ ಚಲೋ ಮಾಡಿದ್ದೀರಾ. ಏನದು ಒಂಥರ ಇದನ್ನ ಹಪ್ಪಳ ಅಂತಲೂ ಅನ್ನೋಕ್ಕಾಗಲ್ಲ, ಒಂಥರ ದೋಸೆನೂ ಅನ್ನೋಕ್ಕಾಗಲ್ಲ, ಏನೋ ಡಿಫ್ರೆಂಟ್ ರುಚಿ ಅದು, ಆದರೆ ಅದ್ಭುತವಾಗಿದೆ. ಮತ್ತು ಇನ್ನೊಂದು ಈರುಳ್ಳಿ ಹಾಕಿದ್ದೀರಲ್ಲ, ಅದು ಈರುಳ್ಳಿ ಹಾಕೊಂಡೋದಕ್ಕೆ ಎಣ್ಣೆ ಹಾಕಲ್ವಾ? ಅದು ಹಾಕಿದ್ದೀರಾ? ಆಲ್ರೆಡಿ ಹಾಕಿದ್ದೀನಿ. ಭಾಳ ರುಚಿ ಇದೆ. ನೀವು ಹೇಳಿದಾಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನಕ್ಕೆ, ರಾತ್ರಿಗೂ ಇದನ್ನೇ ತಿಂದ್ಬಿಡ್ಬೋದು. ಹೌದು. ನಮ್ಮ ಖಾನಾವಳಿಗೆ ಬಂದು ಒಂದು ಒಳ್ಳೆಯ ಸಂಪ್ರದಾಯ ಅಡುಗೆ ರುಚಿ ರುಚಿಯಾಗಿ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೆ ಒಂದು ಕಿರುಕಾಣಿಕೆ. ನಮಗೆ ಈ ಬಸವ ಟಿವಿಗೆ ಬಂದಾಗ ನಮಗೆ ಯಶೋದಮ್ಮ MD ಅವರು ಭಾಳ ಪ್ರೋತ್ಸಾಹ ಕೊಟ್ಟರು. ನಾವು ಯಾವುದೇ ಟೈಮಿಗೆ ಮಾಡಿದ್ರೆ ನಾವು ಈ ಪ್ರೋಗ್ರಾಮ್ ಕೊಡ್ತೀನಿ ರೀ, ಆ ಪ್ರೋಗ್ರಾಮ್ ಕೊಡ್ತೀವಿ ಅಂತ ಕೇಳಿದಾಗ ಏನಾಯ್ತು ಬರ್ರಿ ನೀವು ಅಂತೇಳಿ ನಮ್ಗೆ ಮೊದಲು ಪ್ರೋತ್ಸಾಹ ಕೊಡ್ತಾರೆ. ಅವ್ರಿಗೆ ಮೊದಲು ನಾನು ಧನ್ಯವಾದ ಹೇಳಬೇಕು. ಆಮೇಲೆ ಸರ್ ಸಹಿತ ನಮಗೆ ಭಾಳ ಇದರಿಂದ ಆತ್ಮೀಯತೆಯಿಂದ ಮಾತಾಡಿದರು. ನೀವೆಲ್ಲ ಒಟ್ಟಾಗಿ ಬನ್ನಿ, ನಮ್ಮ ಬಸವ ಚಾನಲ್ಗೆ ಬರ್ರಿ ಅಂತೇಳಿ ಹೇಳಿದರು. ನಮ್ಗೆ ಭಾಳ ಖುಷಿ ಆಯ್ತು. ನಾವು ಒಂದ್ಸರಿ ಬಂದ್ರೂ ನನಗೆ ಇನ್ನೊಂದ್ಸರಿ ಬರಬೇಕು ಅನ್ನೋದೇ ಇವರೆಲ್ಲ ಪ್ರೋತ್ಸಾಹ ಮತ್ತು ವಿಶ್ವಾಸ ಮತ್ತು ನಮಗೆ ಕೊಟ್ಟಂತಹ ಪ್ರೀತಿ, ಅದು ನಮಗೆ ಭಾಳ ಇಷ್ಟ ಆಯಿತು. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ಹೊಯ್ ಹಪ್ಪಳವನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಹೊಯ್ ಹಪ್ಪಳ ಮಾಡಲು ಬೇಕಾಗುವ ಪದಾರ್ಥಗಳು: ಅಕ್ಕಿ 1 ಬೌಲ್, ಜೀರಿಗೆ 1 ಸ್ಪೂನ್, ಧನಿಯಾ 1 ಸ್ಪೂನ್, ಖಾರದ ಪುಡಿ 3 ಸ್ಪೂನ್, ಈರುಳ್ಳಿ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು 3 ರಿಂದ 4 ಎಲೆ, ಬೆಳ್ಳುಳ್ಳಿ 2 ರಿಂದ 3, ರುಚಿಗೆ ತಕ್ಕಷ್ಟು ಉಪ್ಪು. ಹೊಯ್ ಹಪ್ಪಳ ಮಾಡುವ ವಿಧಾನ: ಅಕ್ಕಿಯನ್ನು 3 ದಿನ ನೀರಿನಲ್ಲಿ ನೆನೆಸಿಟ್ಟುಕೊಂಡು 3ನೇ ದಿನ 2 ಚಮಚ ಸಬ್ಬಕ್ಕಿಯನ್ನು ಅಕ್ಕಿಯ ಜೊತೆ ನೆನೆಸಿ ರುಬ್ಬಿದ ಮಿಶ್ರಣವನ್ನು 1 ದಿನ ಇಟ್ಟು ಅದಕ್ಕೆ ಜೀರಿಗೆ, ಧನಿಯಾ, ಖಾರದ ಪುಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು ಹಾಕಿ ರುಬ್ಬಿದ ಮಿಶ್ರಣವನ್ನು ಸೇರಿಸಿ ಹಪ್ಪಳದ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವುದು. ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಸಲು ಇಟ್ಟು ಒಂದು ತಟ್ಟೆಯ ಮೇಲೆ ಹಿಟ್ಟನ್ನು ಹೊಯ್ದು ಪಾತ್ರೆಯ ಮೇಲೆ ಬೇಯಿಸಲು ಇಡುವುದು. ಹಾಗೆಯೇ ಹಿಟ್ಟನ್ನು ಹೊಯ್ದು ಹೆಚ್ಚಿದ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೇಯಿಸಿದರೆ ಹೊಯ್ ಹಪ್ಪಳ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಹೊಯ್ ಹಪ್ಪಳವನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.